ಹಂಗಾರೆ ಒಪ್ಕೊಂಡೇ ಬಿಡ್ತಾ. ನನಗೆ ಯಾಕೋ ನಂಬಕ್ಕೆ ಆಯ್ತಲ್ಲಪ್ಪ. ಅಯ್ಯೋ ನನಗೆ ನಂಬಕ್ಕೆ ಆಯ್ತಲ್ಲ. ಯಾವಾಗಲೂ ನಾನು ಇರ್ತೀನಿ ಅನ್ಕೊಂಡು ಅವಳನ್ನೇ ನೆನ್ಸ್ಕೊಂಡು ಕೂತ್ಕೊಳ್ಳೋನು. ಅದೇನು ಯತ್ನೆ ಮಾಡ್ಕೊಂಡೇನು ಇವಳಂಗೆ ಅಂದಕ್ಷಣ ಮಾದೇವಿ ಅಂದಕ್ಷಣವ ಚಕ್ಕಂತವ ಒಪ್ಕೊಂಡೇ ಬಿಟ್ಟೆ. ಅಯ್ಯೋ ಆಡೋದು ಮುಖ. ನಾನು ಅದನ್ನೇ ಯತ್ನೆ ಮಾಡಿದೆ. ಅಯ್ಯೋ ನಾವು ಅಷ್ಟು ವರ್ಷದಿದ್ದನು ಸುಮ್ಮನಿರೋ ಬದಲಿಗೆ ಎಲ್ಲಾರೇ ಹುಡುಕಿ ತಡ್ಕಿ ಮಾಡ್ತೀವಿ ಅಂದರೆ ಸುಮ್ಮನೆ ಆಗನೇನು. ನಾವೇ ಅಂತ ಎರಡು ಕೆಲಸ ಮಾಡ್ಕೊಂಡು ಅಂತ ನನಗೆ ಅದೇ ಬೇಜಾರಾಯ್ತು ಕಣ್ರು. ನೀವೇನಾರು ಅಂದ್ಕೊಳ್ಳಿ, ನನಗೆ ಹೊಸಿ ಬೇಜಾರಾಗಿಲ್ಲ ನನಗೆ. ಅಯ್ಯೋ ಏನಕ್ಕೆ ಗಾಚರ್ವೋ ಗಳಿಗೆ ಗಾಚರ್ವೋ ಸರಿಲ್ಲ ಕಂಡು ಬಿಡಿಯತ್ತಾಗೆ. ನಿಜವಾಗ್ಲೂ ಇರೋ ಗಂಟ್ಲು ನೆಮ್ಮದಿ ಕೊಡಲಿಲ್ಲ. ತೊಡಗಾರಿ ಭಾಳ ಹೊಟ್ಟೆ ಉಡ್ಸ್ಕೊಂಡು ಹೋದ್ಲು ನಮ್ಮನ್ನ. ಇವತ್ತು ಅವನ್ನ ಭಾಳ ಗೋಳ ನೋಡೋಕ್ಕಾಯ್ಕಿಲ್ಲ ನಮಗೆ. ಆ ಪಾಟಿ ಗೋಳು ಏನು ಮಾಡಿರಿ ಹೋಗ್ಯತ್ತಾಗೆ. ಏನೋ ಈಗ ಒಪ್ಕೊಂಡವನೇ ಒಟ್ಟಿಗೆ ಇವ್ರು ಹುಡುಗಿ ಮನೆಯವ್ರು ಏನಂದ ನೋಡಬೇಕು. ಅರೀಸ ಏನಂದ ಅವನು ಕೇಳಿ ಅಂತ ಫಸ್ಟು ಕೇಳ್ಕೊಬಿಡಿ ಅವ್ರನ್ನ ಅರೀಸನ್ ಕೇಳ್ಕೊಳ್ಳಿ. ಅರೀಸ ಏನಾರು ನಗ್ನಗಿತ ಒಪ್ಕೊಂಡ್ರೆ ಆಯ್ತೀನಿ ಅಂತ ಯಾವಾಗ ಅಂದ. ಅಲ್ಲಿ ಗೊತ್ತಾಗೋಯ್ತು ಒಪ್ಕೊಂಡ ಇವನಿಗೂ ಇಷ್ಟ ಅದೇ ಮದುವೆ ಆಗೋಕ್ಕೆ ಅಂತವ. ಆಗ ಅವ್ನು ಅಂದಿದ್ದಕ್ಕೆ ಅರೀಸ ಯಾಕೆ ಬೇಡ ಅಂದನು. ಅವನು ಆಯಿತು ಬಿಡು ಅಂತ ಅಂದ. ಒಟ್ಟಿಗೆ ಅವಳೇ ಯಾಕೋ ಪ್ರೀತಿನೇ ಹಂಗೆ ಇದು ಮಾಡ್ತಾವಳೆ. ಅದು ಯಾಕೆ ಹಂಗೆ ಇದು ಮಾಡ್ತಾಯಿದ್ದಾಳೋ ಏನೋ ಹಿಂದೇಟ್ ಆಗ್ತಿದ್ದಾಳೋ ಗೊತ್ತಿಲ್ಲ. ಮಕ್ಕಳು ಗಡಿಗೆ ಗಾತ್ರಕ್ಕೆ ಮಾಡ್ಕೊಂಡು ಕುಂತಿದ್ಲು. ಏನಾದ್ರು ಗಡಿಗೆ ಗಾತ್ರಕ್ಕೆ ಮಾಡ್ಕೊಳ್ಳಿ ಮತ್ತು ನಾವು ತಲೆಗೆಡ್ಸ್ಕೊಳ್ಳಿಲ್ಲ. ಕಡ್ದು ಸುಮ್ಮನೆ ಬಂದು ಎಲ್ಲೋ ಅದೇ ಅಂದ್ರಂತಲ್ಲ ಒಂದು ಹೆಣ್ಣು ಅದಕ್ಕೆ ತೋರಾಕ್ತಾರೆ ಅಂದ್ಕೊಂಡು ಕರ್ಕೊಬಂದು ಮಾದೇವಿ. ಅಯ್ಯೋ ಅದೇ ಹುಡುಗಿ ಏನಾಗ್ತೈತೆ ಹೆಂಗಸು ಆಗದೆ ಅಲೆ ಅವಳಿಗೆ ಒಂದು 40 ಮೇಲಾಗದೆ. ಮಾಮೂಲಿ ಪಾಪ ಈಗ ಆಲೆ ಎಷ್ಟು ಸುಮಾರು ವರ್ಷ ಆಗದೆ ಮದುವಾಗಿ. ಒಂದು 10-15-20 ವರ್ಷನೇ ಆಗಿರೋದೇನೋ. ಗಂಡ ಒಂದು ವರ್ಷ ಇದ್ದು ಸದೋಗ್ಬಿಟ್ಟ. ಮಕ್ಳಿತ್ತಿಲ್ಲ. ಇನ್ನು ಇವಳು ನಿಗವಣೆ ಮದುವೆಗಿದ್ವೆ ಮಾಡಿನವಿಲ್ಲ ಮಾಡ್ತೀವಿ ಅಂದರು. ಇವಳು ಆಯ್ಕಿಲ್ಲ ಅಂತ ಖಾರ ದುಡ್ಕೊ ಬಂದ್ಲು. ಅವ್ರು ಹೋಗಿ ನೋಡ್ಕೊತೀನಿ ಕೂಲಿ ಮಾಡ್ಕೊಂಡು ಹೆಂಗೋ ಕೂಲಿಯ ಕಮಲ ಮಾಡ್ಕೊಂಡು ಇರ್ತೀನಿ ಅಂದ್ಕೊಂಡು ಇದ್ಲು. ಈಗ ಅಮ್ಮನಿಗೆ ಏನಾಗ್ಬಿಟ್ರೆ ಹುಷಾರು ತಪ್ಪಿಬಿಟ್ಟವಳೆ. ನಾನು ಹುಷಾರು ತಪ್ಪಿಬಿಟ್ಟಿನಿಲ್ಲ. ನನ್ನ ಮಗಳನ್ನ ಯಾರು ನೋಡ್ಕೊಂಡರು ನನಗೆ ಹೆಚ್ಚು ಕಮ್ಮಿ ಆದರೆ ಅಂದ್ಕೊಂಡು ಈಗ ಮಗಳನ್ನ ಜೀವ ತೆಗಿತಾ ಕುಂತವಳೆ. ಮದುವೆ ಮಾಡ್ಕೊತವ. ಅದಕ್ಕೆ ನಾನು ಕುಟ್ಲಂಗೆ ಅಂದವ ಅಮ್ಮ ಹಿಂಗೆ ಕಣವ ನಾನು ಇಷ್ಟು ವರ್ಷ ಹೇಳ್ದೆ ಇವಳು ನನ್ನ ಮಾತಾ ಕೇಳಲಿಲ್ಲ. ಈಗ ನನಗೇನಾದ್ರು ಹೆಚ್ಚು ಕಮ್ಮಿ ಆಗಿ ಹೊಂಟೋದ್ರೆ ನನ್ನ ಮಗಳಿಗೆ ದಿಕ್ಕ್ಯಾರು ಗಂಡು ದಿಕ್ಕಿದ ಮನೆ ಅಂದರೆ ಎದ್ರಿಕೆ ಅಲ್ವಾ ಹೆಂಗೆ ಮಾಡೋದು ತಾಯಿ ಅಂತವ. ನಾನು ಕುಟ್ಟು ಮಾತಾಡೋದು ನಾನು ಕುಟ್ಟೆ. ಆಗ ನೋಡೋದ ಅಂದ್ಕೊಂಡು ನಾನು ಮಾಡಿಗಿರಿದೆ ಹೆಂಗೆ ಏನು ನಮ್ಮ ಕಡೆದು ಒಬ್ಬ ಅವನೇ ಒಂದು ಹುಡುಗ ಅನ್ನೋದಕ್ಕಿಂತಲೂ ಅವನಿಗೂ ಮಕ್ಕಳು ಮೊಮ್ಮಕ್ಕಳೆಲ್ಲ ಕಂಡವನೇ. ವಯಸ್ಸಾಗದೆ ಅಷ್ಟು ವಯಸ್ಸಾಗಿಲ್ಲ. ಒಂದು 45-48 ವರ್ಷ ಗಂಟ ಆಗದೆ ಅಂತ ಅಂದೆ. ಹಂಗೆ ಅಂದಿದ್ದಕ್ಕೆ ಹಂಗೆ ಹೋಗ್ಬಿಡವ ನನಗೂ ನೆಮ್ಮದಿ ಆಯ್ತದೆ. ನೋಡೋದ ತೋರಾಕವ ಮಾಡ್ಕೊಂಡೇ ಬಿಡ್ಲಿ. ತೋರಾಕ ಬಂದಲ್ಲ ಆಗ ಇವ್ರಿಗೆ ಹೇಳ್ದೆ ಬಿಕ್ಕೆ ಮುಂಗೆ ಈ ಥರ ಅಂತ. ಆಗ ಲೆಕ್ಕ ಹಾಕಬೇಕಾದ್ರೆ ಇವನು ನಮಗೆ ಜ್ಞಾಪಕ ಪದ ಸರಿ ಕತೆ ಹೆಂಗೋ ಆಯ್ತದೆ ಅಂದ್ಬಿಟ್ಟಾಗ ಮಾತಾಡ್ಕೊಂಡು ಕಳಿಸ್ದೆ. ನಾನೇ ಬರೋದ ಅಂದ್ಕೊಂಡೆ. ಇಲ್ಲಿ ಬರ್ಬೇಕಲ್ಲ ಸಿಹಿ ಕೆಲಸ ಇತ್ತು. ಅದಕ್ಕೆ ಉಳ್ಕೊಂಡು ಅವನ್ನ ಕಳಿಸಿದೆ. ಒಟ್ಟಿಗೆ ಹೆಂಗೋ ಸದ್ಯಕ್ಕೆ ಒಪ್ಕೊಂಡವನೇ ಏನಿಲ್ಲ. ಅದೇ ನೋಡೋದ ಹೋಗಿ ನೋಡ್ಕೊ ಬರೋದ. ಈಗ ಹೋಗ್ಬೋದಲ್ವಾ. ಅಯ್ಯೋ ಹೊಸ ವರ್ಷ ಹುಟ್ಟದಲ್ಲ ಧನುರ್ಮಾಸ ಕಳೆಗಂಟು ಹೋಗ್ಬೇಡ್ದು. ಒಟ್ಟಿಗೆ ಹೊಸ ವರ್ಷ ಹುಟ್ಟದಲ್ಲ ಹೋಗ್ಬಿಟ್ಟು ಬರೋದು ತಗೆ ನೋಡೋದ. ನಾವೇನು ಮದುವೆ ಮಾಡ್ಕೊತೀವಿ ಅಂತ ಶಾಸ್ತ್ರ ಮುನ್ನಾಗ ಹೋಗೋದು ಬೇಡ. ನಮ್ಮ ನೆಂಟ್ರವರೆಲ್ಲ ಅವ್ರ ಮನೆಗೆ ಹೋಗ್ತೀನಿ. ಅಲ್ಲಿಗೆ ಕರೆಸ್ಕೊಂಡು ಅವ್ರ ಮನೆಗೆ ಕುಂತ್ಕೊಂಡು ನೋಡೋದು. ಪೆಣ್ಣ ನೋಡಿ ಒಪ್ಪಿಗೆ ಆಯ್ತಾ ಸುಮ್ಮನೆ ಇದ್ದು ಸಂಕ್ರಾಂತಿ ಹಬ್ಬ ಕಳ್ಕೊಳ್ಬೇಕಾರೆ ಆಮೇಲಿಂದ ನೋಡೋಕ್ಕೆ ಅವನ್ನ ಕಳಿಸೋದು. ಇನ್ನೇನೋ ಸರಿ ಅಲ್ವಾ ಉಂಕೊಂಡು ಸುಮ್ಕಿರವ. ಅಯ್ಯೋ ಹೆಂಗೋ ಸದ್ಯಕ್ಕೆ ಇದೊಂದು ಮದುವೆ ಅಂತ ಒಂದು ಆಗ್ಬಿಟ್ರೆ ನನ್ನ ನಿಜಕ್ಕೂ ನೆಮ್ಮದಿ ಆಗೋಯ್ತದೆ. ಒಂದು ಹಬ್ಬಕ್ಕೆ ಹೋಯ್ಕಿಲ್ಲ, ಒಂದು ಹುಣ್ಣಿಮೆಗೆ ಹೋಯ್ಕಿಲ್ಲ, ಒಂದು ಮದುವೆ ಮುಂಜೆಗೆ ಹೋಯ್ಕಿಲ್ಲ ಕಂಡ್ರು. ಯಾವುದೊಂದಕ್ಕೂ ಎಲ್ಲರೂ ಮದುವೆ ಅಂದ್ರೆ ಮಕ್ಕನ ಗಟ್ಟಿಗೆ ಗಾತ್ರಕ್ಕೆ ಮಾಡ್ಕೊಂಡು ಕುತ್ಕೊಬಿಡ್ತಾನೆ. ಓಲ ಅಂದ್ರೂ ಬಾ ಅನ್ನಕ್ಕಿಲ್ಲ ಓನಕ್ಕಿಲ್ಲ. ನಮ್ಮ ಅವ್ವೇನು ಅನ್ಕೊಂಡಳು ಏನೋ ಎಂತ ಅಂದ್ಕೊಂಡು ಬಾಯ್ಬಿಟ್ಟು ಹೇಳೂ ಅಲ್ಲ ಬುಡ್ನೂ ಅಲ್ಲ. ಯಾವಾಗ ಇವಳು ಬಂದು ಮಾದೇವಿ ಬಂದು ಮದುವೆ ಅದು ಹೆಂಗಪ್ಪ ಹೆಣ್ಣು ನೋಡ್ತೀನಿ ಅಂದಾಗ ನಿಮ್ಮಿಷ್ಟ ಅಂದ. ಅಯ್ಯೋ ಮುಖ ಮುಂಡೆದೆ 3-4 ವರ್ಷದಿಂದನೂ ಹಂಗಾರೆ ನೋಡ್ಬೋದಾಗಿತ್ತಲ್ಲ ಎಲ್ಲರೇ ಈ ಕೆಲಸವ ಈ ನನ್ನ ಮಗ ಹಿಂಗೆ ಮಾಡ್ದಲ್ಲ ಅಂದ್ಕೊಂಡು ನಾನೇ ಅದನ್ನೇ ಯತ್ನೆ ಮಾಡಿದೆ. ನಾನು ನಿಜವಾಗ್ಲೂ ಆಸೆಗವನಲ್ಲ ಈ ನನ್ನ ಮಗ ಹೇಳ್ಕೋಬೇಕು ಅಂತ ಹೇಳ್ಕೊಂಡಿಲ್ಲ ಏನೋ ಹೇಳ್ಕೋಬೇಕಾಯ್ತದೆ ಅಂದ್ಬಿಟ್ಟು ನಾನು ಹಂಗೆ ಇದು ಮಾಡಿ ಸದ್ಯಕ್ಕೆ ಹೆಂಗೋ ದಿವ್ಸನೂ ಒಪ್ಕೊಂಡವನೇ. ನೋಡೋದ ಹೋಗಿ ಗುಣಮನ್ವ ಹೋಗಿ ನೋಡ್ಕೊಬಂದ್ಬಿಡೋದ ನಾಳೆ ಕೊತ್ತಂತೆ ಹೋಗ್ಬಿಟ್ಟು ನಾನು ಹಂಗೆ ನೋಡ್ಕೊಂಡು ಹಂಗೆ ಊರ್ಗೋಬೇಕು. ಅದಕ್ಕೆ ಏಕೆ ಇರಬೇಡ್ದು ಅಂತವ ಬಂದ ತಕ್ಷಣ ಹೊಂಟು ಬಿಡ್ಬೇಕು ಅಂತವ. ಸುಮ್ಮ ಕೂತ್ಕೊಳ್ಳಿ ಅದಕ್ಕೆ ಹಂಗಂತೀರಿ ನೀವು. ಸರಿ ಬಿಡಿ ಚೆನ್ನಾಗಂತಿದ್ದೀರಿ. ಯಾಕೆ ಬಂದರೆ ಇರಬೇಡಿ ಹೋಗಿ ಅಂತ ಹೇಳಿತದ. ಸುಮ್ಮನಿರಿ ಹೋಗಿರಂತೆ ಏನು ಯಾವಾಗಲೂ ಏನು ಬತ್ತಿತ್ತೀರ ನೀವು. ಅಯ್ಯೋ ಸುಮ್ಕಿರಿ. ಅಲ್ಲಿ ಇವಳು ನಿಖಿತ ಪ್ರೀತಿ ಮಗಿನ ಎತ್ಕೊಂಡು ಕೂತ್ಕೊಬಿಟ್ರೆ ಮುಗ್ದೋಯ್ತು. ಯಾವ ಬಂಗನೂ ಮುಟ್ಟಕ್ಕಿಲ್ಲ ಕಣ್ರು, ಯಾವ ಬಂಗನೂ ಮುಟ್ಟಕ್ಕಿಲ್ಲ. ಅವೇನಿಲ್ಲ ಸೇರ್ಕೊಂಡದೆ ಅಂದ್ಬಿಟ್ಟು ಎಲ್ಲ ಬಂಗನ ಅವ್ರ ಕೈಲೇ ಮಾಡ್ಸೋದೆಯೇ. ಮುಗಿನ ಕೈಪಟ ಮಾಡ್ಕೊಬಿಟ್ಟವಳೆ ತಡೆ ಮೇಲೆ ಹಾಕೊಂಡು ಕೂತ್ಕೊಬಿಟ್ರೆ ಮುಗೀತು. ಒಂದು ಊಟವೋ ಒಂದು ನಾಷ್ಟವೋ ಏನೂ ಮಾಡೋಕ್ಕಿಲ್ಲ. ಹಂಗಂದ್ರೆ ಅದದ ಅನ್ಸರ್ಸ್ಕ ಮಾಡ್ಕೊಂಡು ಹೋಗ್ಬೇಕು. ಮುಗಿನ ಎತ್ಕೊಂಡು ಕೂತ್ಕೊಬಿಟ್ರೆ ಅದದ ಇವಳೊಂದು ಭಂಗ ಮಾಡ್ಕೊಂಡು ಅವಳೊಂದು ಭಂಗ ಮಾಡ್ಕೊಂಡು ಹೋಗ್ಬೇಕಲ್ವಾ. ಮಾಡಕ್ಕಿಲ್ಲ
ಯಾವ ಬಂಗಾನು ಮಾಡಕ್ಕಿಲ್ಲ ಅವಳು ಆಗ ಸುಮಾರಾಗಿ ಮಾಡ್ಕೊತಿದ್ಲು ಅದೇನು ಬಾ ಅಂತ ಮುಗಿಸ್ಕೊ ಬಂದ್ಮೇಲಂತೂ ಅಯ್ಯೋ ಏನು ಹೇಳೋದು ಮಾಡಕ್ಕಿಲ್ಲ, ಯಾವ ಬಂಗಾರು ಮಾಡಕ್ಕಿಲ್ಲ. ಮಗಿನ ಎತ್ಕೊಂಡು ಕೂತ್ಕೊತಾಳೆ ಅಷ್ಟೇ. ಹಾಂ, ಇನ್ನು ಇವಳು ಮಗನ ಸಿಸ್ವರ್ಗೆ ಹೋಯ್ತದಲ್ಲ, ಅದಕ್ಕೆ ಮನೆ ಒಳಗೆ ಆಡಿ ಚೂಡಿ ಆಡ್ಬೇಡವ, ಮಾಡ್ಕೊಂಡು ಹೋಗುವಂತೀನಿ. ನಾನು ಸಿಬ್ಬೆಳಗೆ ಹೋಗ್ಲಿಕ್ಕೆ ಬೆಳಿ ಕೊಡೋದು ಅದು ಇದು ಮಾಡೋದಂಗೆ ಮಾಡ್ಕೊತೀನಿ. ಅಲ್ಲ ಕಣ್ರು, ಅಷ್ಟೋ ಇಷ್ಟೋ ಕೈಲಾದಷ್ಟನಾರು ಮಾಡ್ಬೇಕಲ್ವ. ಮಗಿನ ಎತ್ಕೊ ಎತ್ಕೊಂಡು ಕೂತ್ಕೊಬಿಟ್ರೆ ಈಗ ನೀವಿಲ್ವಾ ನಿಮ್ಮ ಕೈ ಕೊಟ್ಬಿಡೋದು. ಮಗಿನ ಕೊಡ್ತಾಳೆ, ಮಗಿನ ಕೆಲಸ ಮಾಡ್ಬೇಕಲ್ಲ. ಇನ್ನು ಅಂಥವು ಪಾಠ ಗಿಟ ಆಗ್ಬಿಟ್ರೆ ಇನ್ನು ಕೆಲಸ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ತಾನೇ ತೊಡೆ ಮೇಲೆ ಹಾಕೊಳ್ಳೋದು, ಕುತ್ಕೊಳ್ಳೋದು, ಮಗಿಗೆ ಉಣ್ಸ್ಕೊಳ್ಳೋದು, ಅವಳು ಉಣ್ಕೊಳ್ಳೋದು, ಕುತ್ಕೊಳ್ಳೋದು. ಗಾಯ್ತಾ ಕುಂತದೆ. ಅಯ್ಯೋ ಏನಾರೇ ಅಲ್ಲಿ ಒಟ್ಟಿಗೆ ಮನೇಲಿ ನೆಮ್ಮದಿ ಏನಾದ್ರು ಇರಬೇಕು ಕಣ್ರ. ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ಭಾಳ ಕಷ್ಟ. ಅಯ್ಯೋ ಸುಮ್ಮನೆ ನೋಡದ ಈ ಮದ್ವೆಗೆ ಬೇರೆ ನೀವು ಒಪ್ತಾ ಇಲ್ಲ ಅಂತಿದ್ದೀರಲ್ಲ, ಅವಳು ಒಪ್ತಾರಿರ್ಲಿ ಬಿಡಿ. ಈಗ ನಮ್ಮ ಮರೀಸ ಒಪ್ಕೊಂಡವನೇ ಮಾಡಿ ಅಂತ ಅಂದಲ್ವ, ಸಾಕು. ಅವಳನ್ನೇನು ಕೇಳಕ್ಕೆ ಹೋಗೋದು, ಯಾಕೆ ಕೇಳಕ್ಕೆ ಹೋಗೋದು ಅವಳನ್ನ? ಬೇಡ ಅಂತಾಳಪ್ಪ. ಈಗ ಮದ್ವೆಗಿದ್ವಿ ಆಗ್ಬಿಟ್ಟದು, ಆಸ್ತಿ ಪಾಸ್ತಿಗೆ ಆಧಾರ ಆಯ್ತಾರೆ ಅನ್ನೋದೊಂದಕ್ಕೆ ಬೇಡವೇ ಬೇಡ ಅಂತಾಳು ಅವಳು. ಹಂಗೆ ಅಂದ್ಕೊಂಡು ಈಗ ಇದು ಮಾಡೋಕ್ಕದ? ಇವನ್ನುವೇ ಕಷ್ಟ ಸುಖ ನೋಡ್ಬೇಕು ತಾನೆ. ಈಗಲೇ ಏನಾರೇ ಊಟ ತೊತ್ತಗೆ ಬಂದರೆ ಇಕ್ತಾಳೆ ಊಟವ, ಅದುವೇ ಎಲ್ಲ ಉಣ್ತಾ ಕುಂತಿದ್ರೆ ಬನ್ನಿ ಊಟ ಮಾಡಿ ಅಂತಾಳೆ. ಇಲ್ದವ್ರು ಕದಾಕೊಂಡು ಒಳಗೆ ಸೇರ್ಕೊಳ್ಳೋದೆಯೇ ರೂಮ್ಗೆ. ಇವು ಎಣ್ಣೆ ಇಕ್ಕೋದು ಬಿಡೋದು, ಎಷ್ಟು ಇಸ್ಕಂಟ ಅಂತ ಇಲ್ಲಿ ಇಸ್ಕೊಳಕ್ಕದು? ಏನಾರೇ ಅವಳಿಗೆ ಏನಾರು ಒಂದು ಆಧಾರ ಮಾಡಿ ಅವಳು ಪಾಡ್ಗಳು ಕಳಿಸ್ಬೇಕಾನೆ. ಎಲ್ಲೂ ಕಳಿಸಿರ ಅದೇ ಬಂದಿದ್ದಂತೆಲ್ಲ ಕಳ್ಗಿಳ್ಸಿರ? ಅಯ್ಯೋ ನನ್ನ ಮಗ ಫೋನ್ ಜಲ್ಮಗ್ ಬೇಕೀಗ, ಅವನಿಂದ ನಮ್ಮ ಮನೆ ಹಾಳಾಯ್ತು. ಅವನು ಯಾಕೆ ಏನು ಮಾಡಕ್ಕೆ ಕಳ್ಸೋ ಅಲ್ಲಿಗೆ ಓದಲ್ಲ ಅವಳು. ಹಂಗೂ ಬಂದು ಅವತ್ತು ಮಗಿನ ಎತ್ಕೊಂಡ್ಬಿಟ್ಟೋಗ್ಬಿಟ್ಟು ಹುಡುಕಿ ತಡ್ಕಿ ಸಾಕಾಯ್ತು. ಕ್ವಾನ್ಗಾಲ್ಕೆ ಮಗಿನ ಕಳಿಸೋದ್ನಂತೆ, ಅದೇನೇನು ತೆಗ್ದು ಆ ಪಾಟಿ ಕೊಟ್ಟು ಕಳಿಸಿದ. ನನ್ನ ಮಗಂತಕ್ಕೆ ನೀವೇನಾರು ಅಂದ್ಕೊಳ್ಳಿ, ನಮ್ಮ ಮನೆ ಹಾಳು ಮಾಡೋಣಲ್ವ, ನಮ್ಮ ಮನೆ ಒಳಗೆ ಸೇರಿಸ್ಕೋಬೇಕು ಅಂತಲೂ ಅನ್ಸಕ್ಕಿಲ್ಲ ಕಂಡ್ರು ನನಗೆ. ಅದಕ್ಕೆ ನಮ್ಗೆ ಇಷ್ಟ ಇಲ್ಲ ನಮ್ಮ ಮನೆ ಒಳಗೆ ಸೇರಿಸ್ಕೊಳಕ್ಕೆ. ಅವಳಿಗಂತೂ ನಮ್ಮ ಅಮ್ಮನ ಈ ಕೆಲಸ ಮಾಡೋದ್ನಲ್ಲ ಸಾಯಿಸಿದ್ನಲ್ಲ, ನಮಗಂತೂ ಬೇಡ ಅಂತ ಹಂಗಂತ ಕುಂತವಳೆ. ಹಂಗಂದ್ರೆ ಇನ್ನು ಏನಾದ್ರು ಬೇರೆ ವ್ಯವಸ್ಥೆ ಮಾಡಲೇಬೇಕು. ಅದಕ್ಕೆ ಏನು ಮಾಡೋದು ನೋಡು, ಬೇರೆ ಮನೆ ಮಾಡಿಸಿದ್ರು, ಖರ್ಚು ಮಾಡಿ ಮನೆ ಕಟ್ಟಿದ್ರು ಅಂತ ಅಂತಾರೆ ಅನ್ನೋದೊಂದು ಉದ್ದೇಶಕ್ಕೆ ಭಾಳ ತಡಿತೇವನಿ. ನೋಡದ ಇನ್ನು ಹೊಸ ದಿವಸ ಯಾವುದೋ ಹೊಸ ದುಡ್ಡು ಆಗಬೇಕು. ಈಗ ನಾವು ಕಾಂಪೌಂಡ್ ಒಳಗೆ ಜಾಗದ ಕಟ್ಕೊಡೋದ ಅನ್ಕೋತೀವಿ, ಒಂಥವ ದಿತ್ವಾಗಿರಕ್ಕಿಲ್ಲ. ಚಂದಿರ ನೀವೇನಾರು ಅಂದ್ಕೊಳ್ಳಿ, ಅದಂತೂ ಚಂದಿರ ಬೇಕಾರೆ ಒಂದು ಬೀದಿ ದೂರದಲ್ಲಿ ಇರಲಿ, ಅದೊಂಥರ ಲಕ್ಷಣ. ಒಂದು ಮನೆ ಅಕ್ಕಪಕ್ಕ ಚಂದಿರ ಏನ ಅಂತಂದಿರ ಚಂದಿರ ಅದಕ್ಕೆ ಯಾರಿಗೋ ಸೈಟ್ಗೆ ಹೇಳಿವಿ ಕೊಡ್ತೀವಿ ಅಂದವ್ರೆ. ಅವ್ರು ಕೊಟ್ಬಿಟ್ರೆ ಸುಮಾರು ಕಟ್ಕೊಡೋದ ಮನೆಯ ಅಂತ ಅಷ್ಟು ಮಾಡಿ. ಅವಳು ಒಂದೇ ಕಿಲ ಅಂದಮೇಲೆ ಇನ್ನೇನು ಮಾಡಿರಿ. ಈಗ ಅವಳು ಕೊಟ್ಟು ಅಡಿ ಚೋಡಿ ಹಾಡ್ಕೊಂಡು ನಿಂತ್ಕೊತಾಳೆ ಅಂದರೆ ಈಗ ರಿಸುನ್ ಮಕ್ಕಳು ನೋಡಬೇಕು. ಈಗ ಇವ್ರು ಹಾಡ್ಕೊಂಡು ಜಗಳಕ್ಕೆ ಬಿಡೋದು, ಡ್ಯೂಟಿಗೆ ಬಿಡೋದು, ಅವಳು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಇಲ್ದಾರ ಮನೆ ಬಿಟ್ಟು ಹೋಗೋದು. ಈಗ ಇವೆಣ್ಣು ಇಕ್ಕಿತನ ಜೀವನ ಹಾಳಾದಂಗೆ ಅವನ ಜೀವನ ಹಾಳಾಗ್ಲಿ ಏನಕ್ಕದ? ಅವ್ರ ನೆಮ್ಮದಿಯಾಗಿರ್ಲಿ ಬಿಡಿ. ಅದಕ್ಕೆ ಯಾಕಂದ್ರು ನಾನು ಅಡಿ ತುಟಿ ಯಾಕೂ ಯಾಕಿಲ್ಲ, ಯಾವ ಮಾತುಕತೆನೂ ಇಲ್ಲ ಮನೆ ಒಳಗೆ. ಗುಮ್ಮನ ಇರೋದೆಯ, ಯಾರು ಮಾತಾಡೋಕ್ಕಿಲ್ಲ. ಈಗ ಒಂದ್ಸತಿ ಅನುಭವಿಸಿರೋ ಸಾಕಾಕಿಲ್ವ ನಾನು ಅದಕ್ಕೆ ಏನು ಒಳ್ಳೇದು ಮಾತಾಡೋಕ್ಕಿಲ್ಲ, ಕೆಟ್ಟದ್ದು ಮಾತಾಡೋಕ್ಕಿಲ್ಲ ನಾನು. ಸರಿ ಸುಮ್ಕಿರಿ. ಅಯ್ಯೋ ಇನ್ನೇನು ಮಾಡಿರಿ, ಸುಮ್ಮನಿರಿ ಆಯಿತು. ನೋಡೋದ ಇದೊಂದ ನಾಳೆಗೆ ಹೋಗ್ಬಿಟ್ಟು ಬರೋದ, ಅದೇನಾದದು ಆಗಲಿ ನೋಡ್ಕೊಂಡು ಅಕಸ್ಮಾತು ಸಟ್ಟಾಯ್ತು ಹಣೆ ಬರಿದ್ದಿ ಮಾಡೋದು. ಇಲ್ದರೆ ಏನಾರು ಒಂದು ವ್ಯವಸ್ಥೆ ಮಾಡೋಕ್ಕಾಯ್ತದೆ. ಸುಮ್ಮನಿರಿ, ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ. ಆ ಭಗವಂತನ ದಯೆಯಿಂದ ನನ್ನ ಮಗನಿಗೊಂದು ನೇರ್ಪಾಬಿಟ್ರೆ ಅಷ್ಟೇ ಸಾಕು ಕಣ್ರು. ಸಾಯ ಹೊತ್ತಿಗೆ ನೆಮ್ಮದಿ ಆಗ್ಬಿಡ್ತೀನಿ. ಸಾಯ ಅಂತ ಮತ್ತೆ ಕಡೀರಿ ಸುಮ್ಕಿರಿ. ಅದು ಯಾಕಂಗಂದಿರಿ ಹೇಳಿ ಮ್ಯಾಕೆ ಬತ್ತೈದಾರಂತೆ ಗಣ್ಣು ಇಡ್ತವೆ. ಇದೇನೋ ಮಟನ್ ತಕ ಬತ್ತೈದಾರಂತೆ, ಊಟ ಮಾಡಿವ್ರಿ ನಡ್ರಿ. ಒಂಚೂರು ಕಾಪಿ ಗಿಪ್ಪಿನಾರು ಕಾಯಿಸ್ಕೊಟ್ಟನು. ಪೂಜಾ ಬತ್ತೈದಾಳಂತೆ? ಇಲ್ಲ ಸೋಬಗೇನು ಅವನು ಬತ್ತೈದಾರಂತೆ. ಸರಿ ಬರ್ಲಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.